ಟಾಟಾ ಅವರು, ಅವ್ರದ್ದು ಶಾಲೆಗಳಿದ್ದಾವೆ, ಎಲ್ಲೆಲ್ಲಿ ಫ್ಯಾಕ್ಟರಿ ಶಾಲೆ ಮಾಡಿದ್ದಾರೆ. ಒಂದ್ಸಲ 39 ಶಾಲೆ ಪ್ರಿನ್ಸಿಪಾಲ್ ಟ್ರೈನಿಂಗ್ ಮಾಡು ಅಂತ ಹೇಳಿದ್ರು. ನಾನು ಒಬ್ಬನೇ ಹೋದೆ. 2 ದಿವಸ ನಾನೇ ಮಾಡಿದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 39 ಜನ ಪ್ರಿನ್ಸಿಪಾಲ್ರು. ನನ್ಗೆ ತುಂಬಾ ಸಲಿಗೆ ಇದೆ, ಮಾತ್ಕೊಂಡು ಹೋಗ್ತೀನಿ. ತುಂಬಾ ಹಚ್ಕೊಂಡ್ಬಿಡ್ತಾರೆ ಜನ ಎಲ್ಲ. 2ನೇ ದಿವಸ ಮುಗಿಯೋ ಹೊತ್ತಿಗೆ ಎಲ್ಲ ಬಂದು ನಮಸ್ಕಾರ ಮಾಡಿ, ಸಾರ್ ವಿ ಮಿಸ್ ಯು ಟುಮಾರೋ ಅಂತ ಹೇಳಿ ನಮಸ್ಕಾರ ಮಾಡೋಕೆ ಶುರು ಮಾಡಿದ್ರು. ಅಲ್ಲಿ ಅರವಿಂದ್ ಅಂತ ಒಬ್ರು HR ವೈಸ್ ಪ್ರೆಸಿಡೆಂಟ್ ಯಾರೋ ಇದ್ರು. ನಾನು ಕರ್ಕೊಂಡು ಹೋಗ್ಲಿ ಹೊರಟ್ವಿ. ನಾನು ಟಾಟಾ ಗೆಸ್ಟ್ ಹೌಸ್ ಅಲ್ಲಿ ಇರ್ತಾ ಇದ್ದೆ. ಅವ್ರದ್ದು 1 ನಿಮಿಷ ಇರಿ ಸರ್, ರತನ್ ಟಾಟಾ ಬಂದಿದ್ದಾರೆ ಇವತ್ತು, ಅವ್ರ ಅಜ್ಜನು ಒಂದು ಸ್ಟ್ಯಾಚ್ಯೂ ಅನ್ವೇಲ್ ಮಾಡ್ಬೇಕಾಗಿದೆ, ಅನಾವರಣ ಮಾಡ್ಬೇಕಾಗಿದೆ, ಬಂದಿರ್ತಾರೆ, ನೋಡ್ತೀನಿ ಸಾಧ್ಯ ಆದ್ರೆ. ನಾನು ಅವ್ರು ಏನೋ ಕೆಲಸ ಇರುತ್ತಪ್ಪ ಅನ್ನೋರು, ಸಾಧ್ಯ ಆದ್ರೆ ನೋಡಿ ಬಿಟ್ಬಿಡಿ ಅಂತ ಹೇಳಿ ನಾನು ಹೊರಗಡೆ ಲಾನ್ಸ್ ಅಲ್ಲಿ ಕೂತಿದ್ದೆ. ಈತ ಒಳಗಡೆ ಹೋದ್ರು. 10 ನಿಮಿಷಕ್ಕೆ ಇಬ್ರು ಕೂಡ ಹೊರಗೆ ಬಂದ್ರು. ರತನ್ ಟಾಟಾನು ಹೊರಗೆ ಬಂದ್ರು. ಎತ್ತರದ ಮನುಷ್ಯ, ಲೈಟ್ ಬ್ಲೂ ಶರ್ಟು, ಟೈಟ್ ಡಾರ್ಕ್ ಬ್ಲೂ ಪ್ಯಾಂಟ್, ಟಕ್ಡ್ ಇನ್ ಸೈಡ್. ಬಂದ್ರು, ಬಿಗ್ ಮ್ಯಾನ್. ಬಂದು ಹಿಂಗೆ ಶೇಕ್ ಹ್ಯಾಂಡ್ ಮಾಡಿದ್ರು. ಥ್ಯಾಂಕ್ ಯು ಪ್ರೊಫೆಸರ್ ಫಾರ್ ಟ್ರೈನಿಂಗ್ ಮೈ ಪ್ರಿನ್ಸಿಪಲ್ಸ್. ಕೂತ್ಕೊಂಡು ಯು ಹ್ಯಾವ್ ಟೀ ಅಂದ್ರು. ನಾನು ಟೀ ಕಾಫಿ ಕುಡಿಯಲ್ಲ, ಕೆಟ್ ಮಿ ಜ್ಯೂಸ್ ಅಂದ್ರು. ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅದು ಜ್ಯೂಸ್ ತರಬೇಕಾದ್ರೆ. ಕೂತ್ಕೊಂಡಿದ್ವಿ. ಒಂದು ಪ್ರಶ್ನೆ ಕೇಳಿದ್ರು. ಅರವಿಂದ್ ಟೆಲ್ಸ್ ಮೀ, ಅರವಿಂದ್ ಹೇಳಿದ, ಟೀಚರ್ಸ್ ಎಲ್ಲ ಬಹಳ ಇಮೋಷನಲ್ ಆಗಿದ್ರಂತೆ ಕೊನೆಗೆ ಪ್ರಿನ್ಸಿಪಲ್ಸ್ ಎಲ್ಲಾನು. ಪ್ರೊಫೆಷನಲ್ ಟ್ರೈನಿಂಗ್ ಅಲ್ವಾ, ಇಮೋಷನಲ್ ಯಾಕೆ ಆಗ್ಬೇಕು ಅವರು? ನಾ ಇದೆ ಟೀಚಿಂಗ್ ಅಲ್ಲಿ ಇಮೋಷನಲ್ ಪ್ರಾಕ್ಟಿಕಲ್ ಬಹಳ ವ್ಯತ್ಯಾಸ ಇರೋಲ್ಲ. ನಾವು ಮಾತಾಡೋದು ಹೃದಯಕ್ಕೆ ಮಾತಾಡ್ತೀವಿ, ಜಾಸ್ತಿ ಬುದ್ಧಿಗೆ ಮಾತಾಡಲ್ಲ. ನಮಗೊಂದು ನಂಬಿಕೆ ಇದೆ, ಯಾವುದು ಬುದ್ಧಿಗೆ ಮಾತ್ರ ಹೋಗುತ್ತೋ ಬೇಗ ಮರ್ತು ಹೋಗುತ್ತೆ, ಯಾವ್ದು ಹೃದಯಕ್ಕೆ ಹೋಗುತ್ತೋ ಬಹಳ ದಿವಸ ಉಳಿತದೆ. ನಾವು ಹೃದಯದ ಮೂಲಕ ಮಾತಾಡ್ತೀವಿ, ಆಗತ್ತೆ ಅಂತ. ತಕ್ಷಣ ಅರವಿಂದ್ ನೋಡಿದ್ರು. ಅರವಿಂದ್, ನಾವು ವೈಸ್ ಪ್ರೆಸಿಡೆಂಟ್ ಬಹಳ ಜನ ಬಹಳ ಇಂಪರ್ಸನಲ್ ಆಗ್ತಾ ಇದ್ದಾರೆ, ಅರೇಂಜ್ ಎ ಲೆಕ್ಚರ್ ಹೋಗಿ ಪ್ರೊಫೆಸರ್ ಅರೇಂಜ್ ಮಾಡುವಂತ ಹೇಳಿ. ನಿಮ್ಗೇನಾದ್ರು ಕೇಳೋದಿದ್ಯಾ ಅಂತ ಕೇಳಿದ್ರು. ಏನ್ ಕೇಳಿ ಅವರಿಗೆ? ಐಕಾನ್, ಇಂಡಿಯನ್ ಇಂಡಸ್ಟ್ರಿ ಐಕಾನ್. ನಾನು ಕೇಳಿದೆ, ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ನೀವು 30 ವರ್ಷದಿಂದ ಟಾಟಾ ಕಂಪನಿ ಚೇರ್ಮನ್ ಆಗಿದ್ದೀರಿ. ಟಾಟಾ ಹೆಂಗ್ ಬೆಳೆದಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಪೇಪರ್ಲಿ ಆಗೆಷ್ಟಿತ್ತು, ಈಗ ಎಷ್ಟಾಯ್ತು ಬೆಳೆದದ್ದು ಅಂತೆಲ್ಲ ಗೊತ್ತಾಗುತ್ತೆ. ಅದು ನನಗೆ ಮುಖ್ಯ ಅಲ್ಲ. ಇನ್ ದಿ ಲಾಸ್ಟ್ 30 years ಹೌ ಹ್ಯಾಸ್ ರತನ್ ಟಾಟಾ ಗ್ರೋನ್ ಅಂತ ಕೇಳ್ತೀನಿ. ರತನ್ ಟಾಟಾ ಹೆಂಗ್ ಬೆಳೆದ್ರು? ನಕ್ಬಿಟ್ರು. ಗುಡ್ ಕ್ವಶನ್. ಅದು ಒಂದು ಹೇಳ್ತೀನಿ ನೋಡಿ, ಅದು ದೊಡ್ಡವ್ರು ಹೆಂಗ್ ಉತ್ತರ ಕೊಡ್ತಾರೆ ನೋಡಿ. ನಾನು ಇಂಡಿಕಾ ಕಾರ್ ತಯಾರು ಮಾಡೋಕೆ ಶುರು ಮಾಡಿದಾಗ 1600 ಕೋಟಿ ಸಾಲ ತಗೊಂಡಿದ್ದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ, ಯಾವುದೋ ಕಂಪನಿಯಿಂದ. 6 ತಿಂಗಳು ನಿದ್ದೆ ಮಾಡ್ಲಿಲ್ಲ, ನಾನು ಒದ್ದಾಡ್ತಾ ಇದ್ದೆ. ಯಾಕಂದ್ರೆ ನಾವು ಸಣ್ಣ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದವರೇ ಅಲ್ಲ, ಬರೀ ಲಾರೀಸು ಹೆವಿ ವೆಹಿಕಲ್ಸ್ ಮಾಡೋರು. ಆಗತ್ತಾ ಇಲ್ಲ, ಇದು ವರ್ಕ್ ಆಗತ್ತಾ ಇಲ್ಲ, ಇಂಡಿಕಾ ಕಾರ್ ಕ್ಲಿಕ್ ಆಗತ್ತಾ ಇಲ್ಲ ಮಾಡ್ತಿದ್ದೆ. ಆದ್ರೆ ಈಗ ಒಂದು 10 ವರ್ಷದ ಹಿಂದೆ ಟಾಟಾ ಇಂಡಿಕಾಮ್ ಮಾಡಿದಾಗ, ಟೆಲಿಕಾಮ್ ಸರ್ವಿಸಸ್ ಮಾಡಿದಾಗ 16,000 ಕೋಟಿ ತಗೊಂಡಿದ್ದೆ ಸಾಲ. ಐ ವಾಸ್ ನಾಟ್ ವರಿಡ್. ದಿಸ್ ಇಸ್ ರತನ್ ಟಾಟಾ ಹ್ಯಾಸ್ ಗ್ರೋನ್. ಇದು ಅನ್ಸುತ್ತೆ ನೋಡಿ, ಹೇಗೆ ಅದೇ ರತನ್ ಟಾಟಾ 30 ವರ್ಷದಿಂದ ಈಗ ಅವರೇ ಇದ್ದಾರೆ. ಆದ್ರೆ ಸಮಸ್ಯೆಗಳನ್ನು ಎದುರಿಸುವಂತ ಛಲ, ಆ ಧೈರ್ಯ ಹೆಂಗ್ ಬಂದಿದೆ ನೋಡಿ. ಅದು ದಿಸ್ ಇಸ್ ದ ಬ್ಯೂಟಿ ಆಫ್ ಲೈಫ್. ಅದನ್ನ ಹೇಳ್ತಿಲ್ಲಲ್ಲ, ನನ್ನ ಅವಕಾಶಗಳು ಸಿಗ್ತದೆ, ಪ್ರಯತ್ನ ಮಾಡ್ಬೇಕಾಗುತ್ತೆ. ರತನ್ ಟಾಟಾಗೆ ಅವಕಾಶ ಸಿಕ್ಕಿತ್ತು, ಆದ್ರೆ ಅದು ಹೇಗೆ ಬೆಳೆಸಿದ್ರು ಆತ್ಮವಿಶ್ವಾಸದಿಂದ. 1600 ಕೋಟಿ ಇದ್ದಾಗ ಗಾಬರಿ ಆಗಿದ್ದವರು 16,000 ಕೋಟಿ ತಗೊಂಡಾಗ ಏನು ಚಿಂತೆ ಇಲ್ಲ ಅನ್ನೋದಾದ್ರೆ ಹೇಗೆ ಮನಸ್ಸನ್ನು ನಿಭಾಯಿಸ್ಕೊಂಡಿದ್ರು ಅವರು. ಈ ತರದ ಗಮನಿಸ್ಬೇಕು, ನನಗೆ ಬಹಳ ಇಷ್ಟ ಆಗುತ್ತೆ. ಸಾಧಕರು ಯಾವಾಗಲೂ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಬಂಧಕ್ಕೂ ಮೋಕ್ಷಕ್ಕೂ ಕಾರಣ ಆಗೋದು ಮನಸ್ಸೇ. ಹಾಗೆ ಜೀವನದಲ್ಲಿ ನಾವು ಯಾವಾಗಲೂ ಅವಕಾಶಗಳನ್ನು ಸೃಷ್ಟಿಸಬೇಕೇ ಹೊರತು ಹುಡುಕಬಾರದು. ಈ ರತನ್ ಟಾಟಾರವರ ಮಾತು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.